ಬಂಧುಗಳೇ, ಇವತ್ತು ದಯಮಾಡಿ ವಾಸಣ್ಣವರು ವೇದಿಕೆ ಮೇಲೆ ಬನ್ನಿ. ನಾಗಮಂಗಲ ಮತಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಮತಭಿಕ್ಷೆಯನ್ನು ಬೇಡಲಿಕ್ಕೆ ನಾವು ಇವತ್ತು ಬಂದಿದ್ದೇವೆ. ಕುಮಾರಣ್ಣನವರು ಈ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. NDA ಮೈತ್ರಿ ಅಭ್ಯರ್ಥಿಯಾಗಿ ನಿಮ್ಮೆಲ್ಲರ ಆಶೀರ್ವಾದ ಕುಮಾರಣ್ಣನವರ ಮೇಲೆ ಇದ್ದು ಅವರನ್ನು ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮೆಲ್ಲರ ಪಾದಗಳಿಗೆ ಮೊದಲನೇದಾಗಿ ನಾನು ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಈ ದೇಶವನ್ನ ಆಳಿದಂತ ಸನ್ಮಾನ್ಯ ದೇವೇಗೌಡಜಿ ಅವರು, ಈ ರಾಜ್ಯವನ್ನ ಆಳಿದಂತ ಸನ್ಮಾನ್ಯ ಕುಮಾರಣ್ಣವರು ಅವರ ಆಡಳಿತದ ಅವಧಿಯಲ್ಲಿ ಜನರಿಗೆ, ಬಡವರಿಗೆ, ರೈತರಿಗೆ ಮಾಡಿದಂತ ಕೆಲಸವನ್ನ ಇವತ್ತು ಕೂಡ ಬಡ ಜನರು, ರೈತರು, ಮಹಿಳೆಯರು, ಅಬಲೆಯರು, ಅಂಗವಿಕಲರು ಇವತ್ತು ಕೂಡ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಮೋದಿಜಿ ಅವರು ಈ ರಾಷ್ಟ್ರದಲ್ಲಿ ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಈ ಸಮಾಜವನ್ನ, ಈ ದೇಶವನ್ನ ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನ ಬಹಳ ಪ್ರಾಮಾಣಿಕವಾಗಿ 10 ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಬಂಧುಗಳೇ, ಇವತ್ತು ನಾವು ನಿಮ್ಮ ಹತ್ರ ಮತಭಿಕ್ಷೆ ಮಾಡ್ಲಿಕ್ಕೆ ಬಂದಿದ್ದೇವೆ. ಈ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು ಈ ರಾಜ್ಯದ ಹೃದಯವಂತ, ಬಡವರ ಬಗ್ಗೆ, ರೈತರ ಬಗ್ಗೆ, ರೈತರ ಸಾಲವನ್ನು ಮನ್ನಾ ಮಾಡಿ ಬಡವರ ಬಗ್ಗೆ ವಿಶೇಷವಾದಂತ ಕಾಳಜಿಯನ್ನು ವಹಿಸಿರ್ತಕ್ಕಂಥ, ದೀನ ದಲಿತರ ಬಗ್ಗೆ ಕಾಳಜಿಯನ್ನು ವಹಿಸಿರ್ತಕ್ಕಂಥ HD ಕುಮಾರಣ್ಣವರು ಅಂತಕ್ಕಂಥದ್ದು ನಾವು ನೆನಪಿಟ್ಕೊಳ್ಬೇಕು. ಬಂಧುಗಳೇ, ಇವತ್ತು ಬಾಲಣ್ಣ ಹೇಳ್ತಾ ಇದ್ರು, ಕಳೆದ ಬಾರಿ ಸುರೇಶ್ ಗೌಡ್ರನ್ನ 48,000 ಮತಗಳ ಅಂತರದಿಂದ ಗೆಲ್ಸ್ಕೊಟ್ಟಿದ್ರಿ ಅಂತ. ಆ 48,000 ಮತಗಳ ಅಂತರ ಇವತ್ತು ಕುಮಾರಣ್ಣನಿಗೆ ಡಬಲ್ ಆಗ್ಬೇಕು ಈ ಕ್ಷೇತ್ರದಲ್ಲಿ ಅಂತ ನಿಮ್ಮೆಲ್ಲರಲ್ಲೂ ಕೂಡ ನಾವು ಮನವಿ ಮಾಡ್ಕೊತಾ ಇದ್ದೇವೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನದಲ್ಲಿ ದೀನ ದಲಿತರಿಗೆ ವಿಶೇಷವಾದಂತ ಮೀಸಲಾತಿ ಸ್ಥಾನವನ್ನ ಕಲ್ಪಿಸ್ಕೊಟ್ರು, ಅದನ್ನ ಯಥಾವತ್ತಾಗಿ ಜಾರಿಗೆ ತಂದವರು ಈ ರಾಷ್ಟ್ರದ ನಾಯಕರು, ಮಣ್ಣಿನ ಮಗ ಶ್ರೀ HD ದೇವೇಗೌಡ ಅಪ್ಪಾಜಿಯವರನ್ನ ಇವತ್ತು ನಾವೆಲ್ಲ ಹೆಮ್ಮೆಯಿಂದ ಸ್ಮರಿಸ್ಕೋಬೇಕಾಗ್ತದೆ. ದಲಿತ ಬಂಧುಗಳಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸಂವಿಧಾನದಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ, ಆದ್ರೆ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಕಾರ್ಪೊರೇಷನ್ಗಳಲ್ಲಿ, ನಗರಸಭೆಗಳಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರ ಸ್ಥಾನವನ್ನ ಮೀಸಲು ಮಾಡಿಕೊಟ್ಟಿದ್ದು ನಮ್ಮ ನಾಯಕರಾದಂತ ದೇವೇಗೌಡ ಸಾಹೇಬರನ್ನ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ರಾಷ್ಟ್ರದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆದಾಗ, ರಾಮ್ ವಿಲಾಸ್ ಪಾಸ್ವಾನ್ ರೈಲ್ವೆ ಮಂತ್ರಿ ಆದಾಗ ಒಂದೇ ದಿನ 1 ಗಂಟೆನಲ್ಲಿ 7 ಲಕ್ಷ ತಾತ್ಕಾಲಿಕ ರೈಲ್ವೆ ದಲಿತ ನೌಕರರನ್ನ ಕಾಯಂಗೊಳಿಸಿದ ಕೀರ್ತಿ ಸನ್ಮಾನ್ಯ ದೇವೇಗೌಡ ಸಾಹೇಬರಿಗೆ ಸಲ್ಲಿದ್ದೇನೆ ಅಂತ ನಾವು ಇವತ್ತು ದಲಿತ ಸಮಾಜ ಅರ್ಥ ಮಾಡ್ಕೋಬೇಕು. ಇವತ್ತು ನಿಮ್ಮ ಮುಂದೆ ಯಾರ್ಯಾರ ತೋರಿಸ್ತವ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ತೀವಿ, ವೋಟ್ ಕೊಡಿ ಅಂತ. ಆಯ್ತಪ್ಪ, ಹಿಂದೆ ಬಾಬು ಜಗಜೀವನ್ ರಾಮ್ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಹೇಳಿ ದಲಿತರ ಹತ್ರ ವೋಟ್ ತಗೊಂಡ್ರಲ್ಲ, ಜಗಜೀವನ್ ರಾಮ್ ಅವ್ರನ್ನ ಈ ದೇಶದಲ್ಲಿ ಪ್ರಧಾನಮಂತ್ರಿ ಮಾಡಿದ್ರು ನೀವು ಕಾಂಗ್ರೆಸ್ನವರು. ಅಂಬೇಡ್ಕರ್ ಅವ್ರಿಗೆ ಪ್ರಧಾನಮಂತ್ರಿ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡ್ಲಿಕ್ಕೆ VP ಸಿಂಗ್ ಜನತಾದಳ ಸರ್ಕಾರನೇ ಬರಬೇಕಾಗಿತ್ತು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಗ್ರಂಥಾಲಯವನ್ನಾಗ್ಲಿ, ಅವರ ವಾಸಸ್ಥಾನಗಳನ್ನಾಗ್ಲಿ ಅಭಿವೃದ್ಧಿ ಪಡಿಸಲಿಕ್ಕೆ ಲಂಡನ್ ಅಲ್ಲಾಗ್ಲಿ ಅಥವಾ ಬಾಂಬೆನಲ್ಲಾಗ್ಲಿ ಇವತ್ತು ಮೋದಿಜಿ ಅವರೇ ಬರಬೇಕಾಗಿತ್ತು. ಅದನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ನೀವು 60 ವರ್ಷ ಈ ದೇಶ ಆಳಿದ್ರಲ್ಲ ಕಾಂಗ್ರೆಸ್ನವರು, ಬರೀ ದಲಿತರ ಹೆಸರು ಹೇಳ್ಕೊಂಡು ಮತ ಪಡೆದ್ರ ವಿನಃ ಇವತ್ತು ಯಾವುದೇ ದಲಿತನಿಗೆ ಒಳಿತಾಗುವಂತ ಕೆಲಸವನ್ನು ಮಾಡಲಿಲ್ಲ. ಒಂದು ಕಡೆ ಯಾವ INDA ಮೈತ್ರಿಕೂಟದವರು ಖರ್ಗೆ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅಂದ್ರೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಇಲ್ಲ ರಾಹುಲ್ ಗಾಂಧಿ ಅವರೇ ಪ್ರಧಾನ
ಮುಖ್ಯಮಂತ್ರಿ ಆಗ್ಬೇಕು ಅಂತಾರೆ. ಈ ಮಾತನ್ನ ನೀವು ದಲಿತ ಸಮಾಜದವರು ಅರ್ಥ ಮಾಡ್ಕೋಬೇಕು, ಎಚ್ಚರಿಕೆ ವಹಿಸ್ಬೇಕು. ಖರ್ಗೆ ಅವ್ರ ಫೋಟೋ ತೋರಿಸಿ ಈ ದೇಶದಲ್ಲಿ ಇವತ್ತು ದಲಿತರ ಮತವನ್ನ ಕಸ್ಕೊಳ್ತಕ್ಕಂತ ಕೆಲಸವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನೀವು ಅದನ್ನ ನಂಬಲಿಕ್ಕೆ ಹೋಗ್ಬೇಡಿ. ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ದಲಿತ ಬಂಧುಗಳೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ. ಯಾವತ್ತು 60-70 ವರ್ಷಗಳ ಹಿಂದೆ ಬಾಬಾ ಸಾಹೇಬ್ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಕಾಂಗ್ರೆಸ್ನ 10 ಉರಿಯುವ ಮನೆ, ಅರಗಿನ ಮನೆ, ಈ ಮನೆಗೆ ದಲಿತ ಸಮಾಜ ಯಾವತ್ತೂ ಕೂಡ ಪ್ರವೇಶ ಪಡಿಬೇಡಿ, ನೀವು ಸುಟ್ಟು ಭಸ್ಮ ಆಯ್ತೀರಿ ಅಂತಕ್ಕಂಥ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 65-70 ವರ್ಷದಿಂದ ಹೇಳಿದ್ದಾರೆ. ನಾವು ಅರ್ಥ ಮಾಡ್ಕೋಬೇಕು. ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ದಾರು ಚುನಾವಣೆಯಲ್ಲಿ. ಅಂಬೇಡ್ಕರ್ ಅವರ 2 ಬಾರಿ ಸೋಲಿಸಿದವರು ಇದೇ ಕಾಂಗ್ರೆಸ್ ಪಕ್ಷದವರು. ಅಂಬೇಡ್ಕರ್ ಅವರು ರಾಜೀನಾಮೆ, ಕಾನೂನು ಮಂತ್ರಿಗೆ ರಾಜೀನಾಮೆ ಕೊಡ್ತಕ್ಕಂಥ ಇವತ್ತು ಪಿತೂರಿಯನ್ನು ಮಾಡಿದವರು ಇದೇ ನೆಹರು ಸರ್ಕಾರ. ಇವತ್ತು ಬಾಬು ಜಗಜೀವನ್ ರಾಮ್ ಅವರ ಪ್ರಧಾನಮಂತ್ರಿ ಆಗಿ ತಪ್ಪಿಸಿದವರು ಇದೇ ಕಾಂಗ್ರೆಸ್ ಪಾರ್ಟಿ. ಬಹಳಷ್ಟು ಮೋಸ ಮಾಡ್ತಾರೆ. ನಾವೆಲ್ಲ ಎಚ್ಚರಿಕೆಯಿಂದ ಇರಬೇಕು. ದಲಿತ ಸಮಾಜದವರು, ದಲಿತ ಬಂಧುಗಳು, ದಯಮಾಡಿ ಕುಮಾರಣ್ಣನವರ 25,000 ಕೋಟಿ, 2,500 ಕೋಟಿ, ಒಟ್ಟು 35,000 ಕೋಟಿ ರೈತರ ಸಾಲವನ್ನ ಈ ದೇಶದಲ್ಲಿ ಯಾರಾದ್ರೂ ಮಾಡಿರೋ ಮುಖ್ಯಮಂತ್ರಿ ಇದ್ರೆ ಅದು ಕುಮಾರಣ್ಣ. ನಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೋಬೇಕು. ಅಂತ ಹೃದಯವಂತನಿಗೆ ಇವತ್ತು ನಾವೆಲ್ಲರೂ ಕೂಡ ಪ್ರತಿ ಒಬ್ರು ಇಲ್ಲಿ ಬಂದಿರತಕ್ಕಂಥವರೆಲ್ಲ ಕನಿಷ್ಠ 1,000 ಓಟುಗಳನ್ನ ಕೊಡಿಸೋದ್ರ ಮುಖಾಂತರ ಅತಿ ಹೆಚ್ಚು ಮತಗಳಿಂದ ಕುಮಾರಣ್ಣನವರ ಗೆಲ್ಲಿಸಿ ಇವತ್ತು ರಾಷ್ಟ್ರದ ಮಟ್ಟಕ್ಕೆ ಕಳಿಸಿ ರಾಷ್ಟ್ರದ ಮಂತ್ರಿ ಮಾಡಿ ಈ ಜಿಲ್ಲೆಯ ಅಭಿವೃದ್ಧಿಗೆ, ಈ ರಾಜ್ಯದ ಅಭಿವೃದ್ಧಿಗೆ, ಕಾವೇರಿಯ ನೀರಾವರಿಯ ಹೋರಾಟಕ್ಕೆ, ಇವತ್ತು ಕಾವೇರಿ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಕುಮಾರಣ್ಣನಿಗೆ ಮತ ಕೊಟ್ಟು ನೀವೆಲ್ಲ ಆಶೀರ್ವದಿಸಿ ಅವರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ಕೂಡ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸಿ ನಾನು ಮಾತನ್ನ ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.